ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಮಾನ್ಯ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಭೂಕಬಳಿಕೆಯ ಆರೋಪವನ್ನ ಬಿಜೆಪಿ ಮಾಡಿದೆ. ಅದರಂತೆ ಬಿಜೆಪಿಯ ಕೋಲಾರದ ನಾಯಕರು ತಾಲೂಕು ಕಚೇರಿಯ ಮುಂದೆ ಕಾವಲು ಕೂತಿದ್ದಾರೆ. ಕೋಲಾರದಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳು ತಾಲೂಕು ಕಚೇರಿಯ ಮುಂದೆ ಕಾವಲು ಕುಳಿತಿದ್ದಾರೆ. ಬಿಜೆಪಿಯ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಕಾವಲು ಕೂತಿದ್ದಾರೆ. ಸಚಿವರು ಪ್ರಭಾವವನ್ನು ಬಳಸಿ ಕಡತವನ್ನ ತಿದ್ದುವ ಸಾಧ್ಯತೆ ಇದೆ. ಕಡತ ತೆಗೆದುಕೊಂಡು ಹೋಗಲು ಬರುವ ಸಾಧ್ಯತೆ ಇದೆ. ಹೀಗಾಗಿ ನಾವು ತಾಲೂಕು ಕಚೇರಿಗೆ ಕಾವಲು ಕೂತಿದ್ದೇವೆ ಅಂತ ಹೇಳಿ ಬಿಜೆಪಿಯ ಕೋಲಾರದ ಕಾರ್ಯಕರ್ತರು ಕಾವಲು ಕೂತಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಭೂ ಕಬಳಿಕೆ ಆರೋಪ ಬಂದ ಹಿನ್ನೆಲೆಯಲ್ಲಿ ಇವತ್ತು ಏನು ಬಿಜೆಪಿ ಕಾರ್ಯಕರ್ತರು ಇವತ್ತು ಏನು ತಾಲೂಕು ಕಚೇರಿ ಕಾವಲು ಕಾಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ನಾನಿವತ್ತು ಕೋಲಾರ ತಾಲೂಕಿನ ಏನು ತಾಲೂಕು ಕಚೇರಿ ಬಳಿ ಇದ್ದೇನೆ. ದೃಶ್ಯ ನೋಡಿದ್ರೆ ಏನು ಬಿಜೆಪಿ ಕಾರ್ಯಕರ್ತರು ಏನು ಬೆಳಗ್ಗೆಯಿಂದಲೇ ಇವತ್ತು ತಾಲೂಕು ಕಚೇರಿಗೆ ಕಾವಲು ಕಾಯ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳಬೇಕಂತ ಹೇಳಿದ್ರೆ ಏನು ಕೋಲಾರ ತಾಲೂಕಿನ ಗರಡುಪಾಳ್ಯದ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಸುಮಾರು 21 ಎಕರೆ ಕಬಳಿಕೆ ಮಾಡಿದ್ದಾರೆ ಎಂಬ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಇವತ್ತು ಬೆಳಗ್ಗೆಯಿಂದ ತಾಲೂಕು ಕಚೇರಿಗೆ ನೋಡಬಹುದು. ತಾಲೂಕು ಕಚೇರಿ ತೆಗೆದೇ ಇಲ್ಲ. ಅದು ಸಹ ಇವತ್ತು ಬೆಳಗ್ಗೆಯಿಂದಲೂ ಸಹ ಏನು ಕಾರ್ಯಕರ್ತರು ಇವತ್ತು ಏನು ಕಚೇರಿ ಮುಂದೆ ಕುಳಿತಿರೋದಂದ್ರೆ ಅಧಿಕಾರಿಗಳು ತಮ್ಮ ಪ್ರಭಾವ ಅಂದ್ರೆ ಕಂದಾಯ ಸಚಿವರು ಅಧಿಕಾರಿಗಳ ಮೇಲೆ ಪ್ರಭಾವ ಬೆಳೆಸಿ ಏನು ತಿದ್ದುಪಡಿ ಮಾಡ್ತಾರೆ ಅಥವಾ ಏನು ಆ ಕಡತಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ನೋಡಬಹುದು ಬೆಳಗ್ಗೆಯಿಂದ ಕಾವಲು ಕಾಯ್ತಾ ಇರುವಂತದ್ದು. ಇದರ ಬಗ್ಗೆ ನಿನ್ನೆ ಏನು ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ ಏನು ಛಲವಾದಿ ನಾರಾಯಣಸ್ವಾಮಿ ಆಗಬಹುದು ಮತ್ತೆ ಇತರ ಮುಖಂಡರು ಸಹ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಿ ಕಡತಗಳು ತಿದ್ದುಪಡಿ ಆಗ್ತಾವೋ ಅಥವಾ ಏನು ಕಡತಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಬೆಳಗ್ಗೆಯಿಂದಲೇ ಇವತ್ತು ಏನು ತಾಲೂಕು ಕಚೇರಿ ಮುಂದೆ ಕಾವಲು ಕಾಯ್ತಾ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಏನು ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಚಲಪತಿ ಇದ್ದಾರೆ. ಅವ್ರು ಕೇಳೋಣ. ಸರ್, ಏನು ನಿಮ್ಗೆ ಗುಮಾನಿ ಬಂದಿದೆ ಮತ್ತೆ ಯಾಕೆ ಬೆಳಗ್ಗೆಯಿಂದ ಈ ತರ ಕಾವಲು ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು? ಸರ್, ಏನಿವತ್ತು ಕಂದಾಯ ಸಚಿವರಾದಂತಹ ಶ್ರೀ ಕೃಷ್ಣ ಬೈರೇಗೌಡ ಅವರ ಮೇಲೆ ಗುರುತರವಾದಂತಹ ಆರೋಪ ಬಂದಿದೆ ಮತ್ತೆ ದಾಖಲೆ ಸಮೇತ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ 47ರಲ್ಲಿ ಏನು ಕೋಲಾರ ನರಸಾಪುರ ಹೋಬಳಿಯ ಗಡನಪಾಳ್ಯದಲ್ಲಿ ಇವತ್ತು ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಅದು ಸ್ಪಷ್ಟವಾಗಿ ತೋರಿಸ್ತದೆ ಕೆರೆ ಜಮೀನಂತ. ಮತ್ತೆ 46ರಲ್ಲಿ 20 ಎಕರೆ 16 ಗುಂಟೆ ಈ ಜಮೀನ ಈಗಾಗಲೇ ಅವರು ನೋಡಿದ್ರೆ ಕಾಲಂ ನಂಬರ್ 1ನಲ್ಲಿ ಬಂದ್ಮೇಲೆ 9ರಲ್ಲಿ ಕುತ್ಕೊಂಬಾರ್ದು, ಅದ್ರಲ್ಲಿ ಕುತ್ಕೊಂಡಿದೆ. ಹೆಂಗ್ ಕುತ್ಕೊಂಡು ಕೂಟ್ ಖರಾಬ್ ಅಂತ ತೋರಿಸಿದೆ. ನಿಮ್ ದಾಖಲೆ ನಾನು ಕೊಡ್ತಾ ಇದ್ದೀನಿ. ನಮ್ಮ ವರಿಷ್ಠರಾದಂತಹ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ನಿನ್ನೆ ಅಲ್ಲಿ ಏನು ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ನಿಮ್ಮ ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ. ಅದೇ ರೀತಿ ನಮ್ಮ ಎಂಎಲ್ಸಿ ರವಿಕುಮಾರ್ ಅವರು ಕೂಡ ಮಾಡಿದ್ದಾರೆ. ತಮ್ಮೇಶ್ ಗೌಡರು ಕೂಡ ಇದು ದಾಖಲೆ ಸಮೇತ ಇದನ್ನ ಮಾತಾಡಿದ್ದಾರೆ. ಆ ಕಾರಣಕ್ಕೆ ನಮಗೆ ಒಂದು ರಾಜೀನಾಮೆ ಕೊಟ್ಟರೆ ಇದು ಸೂಕ್ತವಾದಂತಹ ತನಿಖೆ ಆಗ್ತದೆ ಅಂದ್ಬಿಟ್ಟು ನಾವು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಿದ್ರೆ ಕೃಷ್ಣ ಬೈರೇಗೌಡ ಕೂಡಲೇ ಇದು ಮಾಡಬೇಕಿಲ್ಲ, ನಾವು ಕಾವಲು ಇಲ್ಲಿಂದ ಹೋಗಲ್ಲ. ಯಾಕಂದ್ರೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ಬರವಣಿಗೆ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ಹೇಳ್ತೀವಿ. ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಇದು ಪ್ರತಿಭಟನೆ ಕಂಟಿನ್ಯೂಸ್ ಆಗಿ ಮುಂದುವರಿಸ್ತೀರಾ ಅಥವಾ ಅಧಿಕಾರಿಗಳು ಬಂದು ನಿಮ್ಗೆ ಏನಾದ್ರು ಗ್ಯಾರಂಟಿ ಕೊಡೋರ್ಗು ನೀವು ಇಲ್ಲೇ ಇರ್ತೀರಾ ಅಂತ? ಇಲ್ಲ, ಪ್ರತಿಭಟನೆ ಉದ್ದೇಶ ನಮ್ಮ ಏನು ರೈತರ ಜಮೀನು, ಖರಾಬ್ ಜಮೀನು, ಕೆರೆ ಜಮೀನ ಸೆಕ್ಯೂರ್ ಮಾಡಬೇಕು. ನಮ್ಮ ಉದ್ದೇಶನೇ ಅದು. ಇವತ್ತು ನಾವು ಇದಕ್ಕೆ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟರೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಅಥವಾ ದಂಡಾಧಿಕಾರಿಗಳು ಬಂದು ಅಥವಾ ಇನ್ಯಾರೋ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸೆಕ್ಯೂರ್ ಮಾಡ್ತೀವಿ, ಇದರಲ್ಲಿ ಸೇಫ್ ಇದೆ ಅಂದ್ಬಿಟ್ಟು ನಮಗೆ ಲಿಖಿತ ರೂಪದಲ್ಲಿ ಕೊಟ್ರೆ 100% ನಾವು ಇಲ್ಲಿಂದ ಹಿಂದೆ ಸರಿತೀವಿ. ಇಲ್ಲ ಅಂದ್ರೆ ಇಲ್ಲೇ ನಾವು ಅಹೋರಾತ್ರಿ ಧರಣಿ ಕೂಡ ಮಾಡ್ತೀವಿ. ಸಿಬಿಐ ತನಿಖೆ ಆಗಬೇಕು. ಈ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಭ್ರಷ್ಟಾಚಾರದ ಕೋಪದಲ್ಲಿ ಮುಳುಗೋಗಿದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿ ಇವತ್ತು ಉನ್ನತವಾದಂತಹ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ತಮ್ಮ ಕಂದಾಯ ಇಲಾಖೆಯಲ್ಲ ಇಷ್ಟು ಭ್ರಷ್ಟಾಚಾರ ನಡೆದಿದ್ದು ಮಿಸ್ಟರ್ ಕ್ಲೀನ್ ಅಂತ ಇದ್ರಲ್ಲ, ಅವ್ರ ಮೇಲೆ ಬಂದಾಗ ಅವರು ರಾಜೀನಾಮೆ ಕೊಡೋದು ಸೂಕ್ತ. ಈ ಏನ್ ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ ನಾವು ಇಲ್ಲಿಂದ ಹೇಳ್ತೀವಿ. ಇವಿಷ್ಟು ಏನು ಜಿಲ್ಲಾಧ್ಯಕ್ಷರ ಮಾತಾಡೋದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಕಂದಾಯ ಸಚಿವರು ಏನು ಭೂ ಕಬಳಿಕೆ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂಬುದು ಏನು ಬಿಜೆಪಿ ಕಾರ್ಯಕರ್ತರ ಆಗ್ರಹವಾಗಿರುತ್ತದೆ. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಮಾನ್ಯ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಭೂ ಕಬಳಿಕೆಯ ಆರೋಪವನ್ನ ಬಿಜೆಪಿ ಮಾಡಿದೆ. ಅದರಂತೆ ಬಿಜೆಪಿಯ ಕೋಲಾರದ ನಾಯಕರು ತಾಲೂಕು ಕಚೇರಿಯ ಮುಂದೆ ಕಾವಲು ಕೂತಿದ್ದಾರೆ. ಕೋಲಾರದಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳು ತಾಲೂಕು ಕಚೇರಿಯ ಮುಂದೆ ಕಾವಲು ಕುಳಿತಿದ್ದಾರೆ. ಬಿಜೆಪಿಯ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಕಾವಲು ಕೂತಿದ್ದಾರೆ. ಸಚಿವರು ಪ್ರಭಾವವನ್ನು ಬಳಸಿ ಕಡತವನ್ನು ತಿದ್ದುವ ಸಾಧ್ಯತೆ ಇದೆ. ಕಡತ ತೆಗೆದುಕೊಂಡು ಹೋಗಲು ಬರುವ ಸಾಧ್ಯತೆ ಇದೆ.
ಹೀಗಾಗಿ ನಾವು ತಾಲೂಕು ಕಚೇರಿಗೆ ಕಾವಲು ಕೂತಿದ್ದೇವೆ ಅಂತ ಹೇಳಿ ಬಿಜೆಪಿಯ ಕೋಲಾರದ ಕಾರ್ಯಕರ್ತರು ಕಾವಲು ಕೂತಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಭೂ ಕಬಳಿಕೆ ಆರೋಪ ಬಂದ ಹಿನ್ನೆಲೆಯಲ್ಲಿ ಇವತ್ತು ಏನು ಬಿಜೆಪಿ ಕಾರ್ಯಕರ್ತರು ಇವತ್ತು ಏನು ತಾಲೂಕು ಕಚೇರಿ ಕಾವಲು ಕಾಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇವತ್ತು ಕೋಲಾರ ತಾಲೂಕಿನ ಏನು ತಾಲೂಕು ಕಚೇರಿ ಬಳಿ ದಿನ ದೃಶ್ಯ ನೋಡಿದ್ರೆ ಏನು ಬಿಜೆಪಿ ಕಾರ್ಯಕರ್ತರು ಏನು ಬೆಳಗ್ಗೆಯಿಂದಲೇ ಇವತ್ತು ತಾಲೂಕು ಕಚೇರಿಗೆ ಕಾವಲು ಕಾಯ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳಬೇಕಂತ ಹೇಳಿದ್ರೆ ಏನು ಕೋಲಾರ ತಾಲೂಕಿನ ಗರಡುಪಾಳ್ಯದ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಸುಮಾರು 21 ಎಕರೆ ಕಬಳಿಕೆ ಮಾಡಿದ್ದಾರೆ ಎಂಬ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಇವತ್ತು ಬೆಳಗ್ಗೆಯಿಂದ ತಾಲೂಕು ಕಚೇರಿಗೆ ನೋಡಬಹುದು. ತಾಲೂಕು ಕಚೇರಿ ತೆಗೆದೇ ಇಲ್ಲ. ಅದು ಸಹ ಇವತ್ತು ಬೆಳಗ್ಗೆಯಿಂದಲೂ ಸಹ ಏನು ಕಾರ್ಯಕರ್ತರು ಇವತ್ತು ಏನು ಕಚೇರಿ ಮುಂದೆ ಕುಳಿತಿರೋದು ಅಂದ್ರೆ ಅಧಿಕಾರಿಗಳು ತಮ್ಮ ಪ್ರಭಾವ ಅಂದ್ರೆ ಕಂದಾಯ ಸಚಿವರು ಅಧಿಕಾರಿಗಳ ಮೇಲೆ ಪ್ರಭಾವ ಬೀಳಿಸಿ ಏನು ತಿದ್ದುಪಡಿ ಮಾಡ್ತಾರೆ ಅಥವಾ ಏನು ಆ ಕಡತಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ನೋಡಬಹುದು ಬೆಳಗ್ಗೆಯಿಂದ ಕಾವಲು ಕಾಯ್ತಾ ಇರುವಂತದ್ದು. ಇದರ ಬಗ್ಗೆ ನಿನ್ನೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಏನು ಛಲವಾದಿ ನಾರಾಯಣಸ್ವಾಮಿ ಆಗಬಹುದು ಮತ್ತೆ ಇತರ ಮುಖಂಡರು ಸಹ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಿ ಕಡತಗಳು ತಿದ್ದುಪಡಿ ಆಗ್ತಾವೋ ಅಥವಾ ಏನು ಕಡತಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಬೆಳಗ್ಗೆಯಿಂದಲೇ ಇವತ್ತು ಏನು ತಾಲೂಕು ಕಚೇರಿ ಮುಂದೆ ಕಾವಲು ಕಾಯ್ತಾ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಏನು ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಚಲಪತಿ ಇದ್ದಾರೆ. ಅವ್ರು ಕೇಳೋಣ. ಸರ್, ಏನು ನಿಮ್ಗೆ ಗುಮಾನಿ ಬಂದಿದೆ ಮತ್ತೆ ಯಾಕೆ ಬೆಳಗ್ಗೆಯಿಂದ ಈ ತರ ಕಾವಲು ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು? ಸರ್, ಏನಿವತ್ತು ಕಂದಾಯ ಸಚಿವರಾದಂತ ಶ್ರೀ ಕೃಷ್ಣ ಬೈರೇಗೌಡ ಅವರ ಮೇಲೆ ಗುರುತರವಾದಂತಹ ಆರೋಪ ಬಂದಿದೆ ಮತ್ತೆ ದಾಖಲೆ ಸಮೇತ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ 47ರಲ್ಲಿ ಏನು ಕೋಲಾರ ನರಸಾಪುರ ಹೋಬಳಿಯ ಗಡನಪಾಳ್ಯದಲ್ಲಿ ಇವತ್ತು ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಅದು ಸ್ಪಷ್ಟವಾಗಿ ತೋರಿಸ್ತದೆ ಕೆರೆ ಜಮೀನ್ ಅಂತ. ಮತ್ತೆ 46ರಲ್ಲಿ 20 ಎಕರೆ 16 ಗುಂಟೆ ಈ ಜಮೀನ ಈಗಾಗಲೇ ಅವರು ನೋಡಿದ್ರೆ ಕಾಲಂ ನಂಬರ್ 1ನಲ್ಲಿ ಬಂದ್ಮೇಲೆ 9ರಲ್ಲಿ ಕುತ್ಕೊಬಾರ್ದು, ಅದ್ರಲ್ಲಿ ಕುತ್ಕೊಂಡಿದೆ. ಹೆಂಗ್ ಕುತ್ಕೊಂಡು ಕೂಟ್ ಖರಾಬ್ ಅಂತ ತೋರಿಸ್ತದೆ. ನಿಮ್ ದಾಖಲೆ ನಾನು ಕೊಡ್ತಾ ಇದ್ದೀನಿ. ನಮ್ಮ ವರಿಷ್ಠರಾದಂತಹ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ನಿನ್ನೆ ಅಲ್ಲಿ ಏನು ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ನಿಮ್ಮ ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ. ಅದೇ ರೀತಿ ನಮ್ಮ MLC ರವಿಕುಮಾರ್ ಅವರು ಕೂಡ ಮಾಡಿದ್ದಾರೆ, ತಮ್ಮೇಶ್ ಗೌಡರು ಕೂಡ ಇದು ದಾಖಲೆ ಸಮೇತ ಇದನ್ನ ಮಾತಾಡಿದ್ದಾರೆ. ಆ ಕಾರಣಕ್ಕೆ ನಮಗೆ ಒಂದು ರಾಜೀನಾಮೆ ಕೊಟ್ಟರೆ ಇದು ಸೂಕ್ತವಾದಂತಹ ತನಿಖೆ ಆಗ್ತದೆ ಅಂದ್ಬಿಟ್ಟು ನಾವು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಿದ್ದೀನಿ. ಕೃಷ್ಣಮರಿ ಕೂಡಲೇ ಇದು ಮಾಡಬೇಕಿಲ್ಲ, ನಾವು ಕಾಲು ಇಲ್ಲಿಂದ ಹೋಗಲ್ಲ. ಯಾಕಂದ್ರೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ಬರವಣಿಗೆ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ತೆರಳ್ತೀರಿ. ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಇದು ಪ್ರತಿಭಟನೆ ಕಂಟಿನ್ಯೂಸ್ ಆಗಿ ಮುಂದುವರಿಸ್ತೀರಾ ಅಥವಾ ಅಧಿಕಾರಿಗಳು ಬಂದು ನಿಮ್ಗೆ ಏನಾದ್ರು ಗ್ಯಾರಂಟಿ ಕೊಡೋರ್ಗು ನೀವು ಇಲ್ಲೇ ಇರ್ತೀರಾ ಅಂತ? ಇಲ್ಲ, ಪ್ರತಿಭಟನೆ ಉದ್ದೇಶ ನಮ್ಮ ಏನು ರೈತರ ಜಮೀನು, ಖರಾಬ್ ಜಮೀನು, ಕೆರೆ ಜಮೀನ ಸೆಕ್ಯೂರ್ ಮಾಡಬೇಕು. ನಮ್ಮ ಉದ್ದೇಶನೇ ಅದು. ಇವತ್ತು ನಾವು ಇದಕ್ಕೆ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟರೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಅಥವಾ ದಂಡಾಧಿಕಾರಿಗಳು ಬಂದು ಅಥವಾ ಇನ್ಯಾರೋ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸೆಕ್ಯೂರ್ ಮಾಡ್ತೀವಿ, ಇದರಲ್ಲಿ ಸೇಫ್ ಇದೆ ಅಂದ್ಬಿಟ್ಟು ನಮಗೆ ಲಿಖಿತ ರೂಪದಲ್ಲಿ ಕೊಟ್ರೆ 100% ನಾವು ಇಲ್ಲಿಂದ ಹಿಂದೆ ಸರಿತೀವಿ. ಇಲ್ಲ ಅಂದ್ರೆ ಇಲ್ಲೇ ನಾವು ಅಹೋರಾತ್ರಿ ಧರಣಿ ಕೂಡ ಮಾಡ್ತೀವಿ. ಸಿಬಿಐ ತನಿಖೆ ಆಗಬೇಕು. ಈ ರಾಜ್ಯ